ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಮತ್ತೊಂದು ದಿನ ನಮ್ಮ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಬನ್ನಿ, ಬೈಬಲನ್ನು ಪರಿಶೀಲಿಸೋಣ. ಪರಿಶುದ್ಧ ಸತ್ಯವೇದದಲ್ಲಿರುವ ಅನೇಕ ಸಂಗತಿಗಳನ್ನು ಅಧ್ಯಯನ ಮಾಡೋಣ, ಅರ್ಥ ಮಾಡಿಕೊಳ್ಳೋಣ, ಧ್ಯಾನಿಸೋಣ, ಆಶೀರ್ವದಿಸಲ್ಪಡೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ನಿಮ್ಮ ನಾಮದಲ್ಲಿ ಕೂಡಿ ಬಂದು ನಿಮ್ಮ ಮಾತುಗಳನ್ನು ಧ್ಯಾನಿಸುವಾಗ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಗುಡ್ ಮಾರ್ನಿಂಗ್. ಎಲ್ಲಿಂದ ನೀವು ವೀಕ್ಷಿಸುತ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮಲ್ಲಿ ಕೆಲವರಿಗೆ ಇದು ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ವಾಟ್ ಎವರ್ ಟೈಮ್ ಮೇ ಬಿ. ನಿಮಗೆ ಈವ್ನಿಂಗ್ ಆಗಿರಬಹುದು. ದೇಶ ವಿದೇಶಗಳಲ್ಲಿರುವ ಕನ್ನಡಿಗರೆಲ್ಲರೂ ಈ ಒಂದು ಅನುದಿನದ ಧ್ಯಾನವನ್ನು ತಪ್ಪದೇ ಹೆಚ್ಚೆಚ್ಚಾಗಿ ವೀಕ್ಷಿಸಿ ಎಷ್ಟೋ ಆತ್ಮಿಕ ಬಲ ಹೊಂದಿಕೊಳ್ತಿದ್ದೇವೆ. ನಮ್ಮ ಸ್ವಂತ ಭಾಷೆಯಲ್ಲಿ ನಮ್ಮ ದೇವರ ಕೇಳುವುದು ನಮಗೆ ಎಷ್ಟೋ ಆನಂದವಾಗಿದೆ ಎಂದು ತಿಳಿಯಪಡಿಸುತ್ತಿರುವವರಿಗಾಗಿ ನಾನು ದೇವರಿಗೆ ಸ್ತುತಿಸುತ್ತೇನೆ. ಹಾಗಾಗಿ ನೀವು ಇದುವರೆಗೂ ಒಂದು ಸಾರಿ ಕೂಡ ಒಂದು ವೇಳೆ ಒಂದು ವಾಟ್ಸಪ್ ಮೆಸೇಜ್ ಕೂಡ ಕಳಿಸದಿದ್ದರೆ ಈ ದಿನವೇ ದಯವಿಟ್ಟು ಪ್ರತಿದಿನ ವಾಕ್ಯ ಕೇಳುತ್ತಿರುವ ನೀವು ಹೇಗೆ ಆಶೀರ್ವದಿಸಲ್ಪಡ್ತಾ ಇದ್ದೀರಿ ಎಂದು ಕೆಲವೊಮ್ಮಾದರೂ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜನ್ನು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ 8939731313 ನಂಬರ್ಗೆ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳನ್ನು ತಪ್ಪದೇ ಕಳಿಸಿಕೊಡಿರಿ. ಒಂದು ವಾಟ್ಸಪ್ ಮೆಸೇಜನ್ನು ಕಳಿಸಿಕೊಡಿರಿ. ಅದು ಮತ್ತಷ್ಟು ಪ್ರೋತ್ಸಾಹಕರವಾಗಿ ಸೇವೆ ಮಾಡಲು ಸಹಕಾರವಾಗಿರುತ್ತೆ. ನಮಗೆ ಬೈಬಲ್ನಲ್ಲಿರುವ ಒಂದು ಪುಸ್ತಕ ಬಹಳ ಚೆನ್ನಾಗಿ ಗೊತ್ತು. ಅದು ಯೋಬನ ಪುಸ್ತಕ. ಹಾಗಾಗಿ ನೀವು ಎಂದಾದರೂ ಯೋಬನ ಪುಸ್ತಕವನ್ನು ಪೂರ್ತಿಯಾಗಿ ಓದಿದ್ದೀರಾ? ಹೌದು, ನಮಗೆ ಗೊತ್ತು ಅನ್ನಬಹುದು. ಯೋಬನ ಬಗ್ಗೆ ನಾವು ಓದಿದ್ದೇವೆ, ಯೋಬನ ಕುರಿತಾದ ಪ್ರಸಂಗ ಬಹಳ ಕೇಳಿದ್ದೇವೆ ಎಂದು ಹೇಳುವುದು ಸರ್ವಸಾಧಾರಣ ಆಗಿರ್ಬೋದು. ಆದರೆ ಒಂದು ವೇಳೆ ನೀವು ಆಳವಾಗಿ ಈ ಯೋಬನ ಪುಸ್ತಕದಲ್ಲಿರುವ 42 ಅಧ್ಯಾಯಗಳನ್ನು ಜಾಗ್ರತೆಯಿಂದ ಪರಿಶೀಲಿಸಿ ನೋಡೋದಾದರೆ, ಇಲ್ಲವೇ ಕುಲಂಕುಷವಾಗಿ ಪರಿಶೀಲಿಸಿ ನೋಡೋದಾದರೆ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬಲ್ಲೆವು. ಹಾಗಾಗಿ ಒಂದು ಕ್ರಮ ಪದ್ಧತಿಯಲ್ಲಿ ಅನುದಿನದ ಧ್ಯಾನ ಆರಂಭಿಸಬೇಕೆಂಬ ಆಸೆ ನನಗಿದೆ. ನೀವು ಒಂದು ವೇಳೆ ಕ್ರಮಬದ್ಧತೆಯಲ್ಲಿ ಲಾಲಿಸುವುದಾದರೆ, ಯಾಕೆಂದರೆ ಈ ದಿನ ಕೇಳಿದವರು ನಾಳೆ ಕೇಳುತ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ, ನಿನ್ನೆಯವರು ಈ ದಿನ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲದ್ದರಿಂದ ಯು ವಿಲ್ ಮಿಸ್ ದ ಪಾಯಿಂಟ್ಸ್. ಅಷ್ಟು ಮಾತ್ರವಲ್ಲದೆ ಕಂಟಿನ್ಯೂಟಿ ಇಲ್ಲದಿದ್ದರೆ ನಿಮಗೆ ಅರ್ಥ ಆಗದೇ ಇರಬಹುದು. ಅದಕ್ಕೆ ನಾನು ಆಯಾ ದಿನಕ್ಕೆ ತಕ್ಕಂತೆ ಮುಕ್ತಾಯಗೊಳಿಸೋದು ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಯಾಕೆಂದರೆ ನಾಳೆ ನಮ್ಮ ಕೈಯಲ್ಲಿಲ್ವಲ್ಲ. ಸೊ ಯೋಬನ ಪುಸ್ತಕ ನೀವು ಜಾಗ್ರತೆಯಿಂದ ಓದುವುದಾದರೆ ಅದರಲ್ಲಿ 42 ಅಧ್ಯಾಯಗಳಿವೆ. ಏನಿದೆ ಇದರಲ್ಲಿ ಅಷ್ಟಕ್ಕೂ, ಎಲ್ಲಿ ಪ್ರಾರಂಭವಾಯಿತು ಎಂದು ಒಂದೊಂದು ಅಧ್ಯಾಯಗಳನ್ನು ಓದುತ್ತಾ ಹೋಗುವುದಾದರೆ, ಮೊದಲನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗ್ತದೆ ಅವನು ಎಂತಹ ಉನ್ನತವಾದ ಸ್ಥಿತಿಯಲ್ಲಿದ್ದನೆಂದು, ಎಷ್ಟು ದೊಡ್ಡ ಪ್ರಮಾದಕ್ಕೆ ಗುರಿಯಾದನೆಂದು, ತನಗಿರುವ ಸರ್ವಸ್ವವನ್ನು ಕಳೆದುಕೊಳ್ಳುತ್ತಾನೆ. ಎರಡನೇ ಅಧ್ಯಾಯದಲ್ಲಿ ಗೊತ್ತಾಗುತ್ತದೆ ಮತ್ತೊಮ್ಮೆ ಯಾವ ರೀತಿಯಾಗಿ ಸೈತಾನನು ದೇವರ ಬಳಿಗೆ, ಅಂದರೆ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಯೋಬನಿಗೆ ಇನ್ನೂ ಆರೋಗ್ಯ ಕೊಟ್ಟಿದೆಯಲ್ಲವೇ ಅಂದಾಗ ಇರುವ ಆರೋಗ್ಯವನ್ನು ಕೂಡ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಿಸ್ತಾನೆ. ಆ ಸಮಯದಲ್ಲಿ ಹೆಂಡತಿ ಬಂದು ದೂಷಿಸುತ್ತಾಳೆ, ಇಲ್ಲವೇ ನಿಂದಿಸುತ್ತಾಳೆ ಹಾಗೂ ಕುಗ್ಗಿಸಿ ಬಿಡುತ್ತಾಳೆ. ಇದನ್ನು ಕೂಡ ಅಲ್ಲಿ ನೋಡ್ತೇವೆ. ಆದರೆ ಆ ನಂತರ ನೀವು ನೋಡುವುದಾದರೆ ಏನಿದೆ ವಿಶೇಷತೆ ಈ 42 ಅಧ್ಯಾಯಗಳಲ್ಲಿ? ಆ ಯೋಬನು ಎಷ್ಟೋ ಕಷ್ಟಪಡುತ್ತಾನೆ, ಎಷ್ಟೋ ದಿನಗಳವರೆಗೂ ಆ 42 ಅಧ್ಯಾಯಗಳಲ್ಲಿ. ಆದರೆ ಕೊನೆಯ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ದೇವರು ಯೋಬನಿಗೆ ಮತ್ತೆ ಕನಿಕರಿಸುತ್ತಾರೆ, ಮತ್ತೊಮ್ಮೆ 2ರಷ್ಟು ಆಶೀರ್ವಾದ ಹೊಂದಿಕೊಳ್ತಾನೆ. ಅದರ ಮಧ್ಯದಲ್ಲಿ ಏನು ನಡೆದಿತ್ತು ಎಂದು ನೋಡುವುದಾದರೆ, ಕ್ರಮವಾಗಿ ನಾವು ಓದುವುದಾದರೆ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬಹುದು. ಕೆಲವೊಂದು ವಿಷಯ ಹೇಳ್ತೇನೆ ಕೇಳಿರಿ. 2ನೇ ಅಧ್ಯಾಯ 11ನೇ ವಚನದಲ್ಲಿ, ತೇಮಾನ್ಯನಾದ ಎಲಿಫಾಜನು, ಶೂಹೆನಾದ ಬಿಲ್ದಿದನು, ನಾಮಾಥ್ಯನಾದ ಜೋಫರನು ಎಂಬ ಯೋಬನ 3 ಸ್ನೇಹಿತರು ಅವನಿಗೆ ಸಂಭವಿಸಿದ ಆಪತ್ತಿನ ಸುದ್ದಿ ಕೇಳಿದೊಡನೆ, ನಾವೆಲ್ಲರೂ ಕೂಡಿ ನಮ್ಮ ಸಂತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸೋಣ ಬನ್ನಿರಿ ಎಂದು ಗೊತ್ತು ಮಾಡಿಕೊಂಡು ತಮ್ಮ ತಮ್ಮ ಸ್ಥಳಗಳಿಂದ ಅವನ ಬಳಿಗೆ ಬಂದರು. ಆ ನಂತರ ಆದ ಡಿಸ್ಕಷನ್ ಎಲ್ಲ ಈ 3 ಜನ ಸ್ನೇಹಿತರ ನಡುವೆ ಆಗುತ್ತೆ. ಆ ನಂತರ ಕೊನೆಯಲ್ಲಿ ಮತ್ತೊಬ್ಬನು ಸೇರ್ತಾನೆ ಬಿಡಿ. ಆದರೆ ಇಲ್ಲಿರುವ ಈ 3 ಎಲಿಫಜನು, ಬಿಲ್ದದನು, ಜೋಫರನು ಎಂಬ 3 ಮೇ ಬಿ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು, ಮೇ ಬಿ ಮುಖ್ಯರಾದ ಸ್ನೇಹಿತರಾಗಿರ್ಬೋದು, ಮತ್ತು ಎಲ್ಲ ವಿಷಯಗಳಲ್ಲಿ ಅವರು ಹಂಚಿಕೊಳ್ಳುವಂಥವರಾಗಿರ್ಬೋದು, ಪಾಲುಗಾರರಾಗಿರ್ಬೋದು, ಪ್ರಾಮುಖ್ಯವಾದ ಫ್ರೆಂಡ್ಸ್ ಆಗಿದ್ರು. ನಿಮಗೂ ಕೂಡ ಫ್ರೆಂಡ್ಸ್ ಇದಾರಲ್ಲವೋ? ಹಾಗಾದ್ರೆ ಯಾರು ನಿಮ್ಮ ಫ್ರೆಂಡ್ಸ್? ಎಂಥವರೊಂದಿಗೆ ನೀವು ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಿ?
ಬಹಳಷ್ಟು ಸಾರಿ ನಾವು ಅವಿಶ್ವಾಸಿಗಳೊಂದಿಗೆ ಸ್ನೇಹ ಮಾಡುವುದರಿಂದ ನಮ್ಮ ನಂಬಿಕೆಯನ್ನು ಕಳ್ಕೊಳ್ಳುತ್ತೇವೆ. ಬಹಳಷ್ಟು ಜನ ತಮಗಿಂತಲೂ ಕಡಿಮೆ ಸ್ಥಾನದಲ್ಲಿದ್ದವರಿಗೆ ಸ್ನೇಹ ಮಾಡಲು ಬಯಸುತ್ತಾರೆ. ಅಂದರೆ ನಮ್ಮ ಸ್ಥಾನಕ್ಕಿಂತಲೂ ಕಡಿಮೆ ಸ್ಥಾನದಲ್ಲಿ ಇದ್ದವರನ್ನು ನಾವು ಸ್ನೇಹಿತರಾಗಿಟ್ಕೊಳ್ಳೋದಾದರೆ ನಾವು ಡಾಮಿನೇಟ್ ಮಾಡಬಹುದು ಅಂದ್ಕೊಂಡು ಸ್ನೇಹ ಮಾಡ್ತಾರೆ. ಅಂಥವ್ರ ಜೀವಿತದಲ್ಲಿ ಏನು ಕಲೀಲಿಕ್ಕಾಗಲ್ಲ. ಅಷ್ಟಕ್ಕೂ ನಾವು ಉನ್ನತ ಸ್ಥಾನದಲ್ಲಿರುವವರೊಂದಿಗೆ ಸ್ನೇಹ ಮಾಡುವುದಾದರೆ ನಾವು ಕೂಡ ಉನ್ನತ ಸ್ಥಾನಕ್ಕೆ ಏರುವ ಅವಕಾಶ ಇರುತ್ತೆ. ಇದನ್ನು ಮರೆತು ಹೋಗ್ತಿದ್ದೇವೆ. ಅದಕ್ಕೆ ಯಾರು ದೊಡ್ಡ ವ್ಯಕ್ತಿಗಳು ಅಂತ ಕೇಳಿದ್ರೆ ಯಾರೂ ದೊಡ್ಡ ವ್ಯಕ್ತಿಗಳಿಲ್ಲ. ಆ ಶ್ರೇಷ್ಠನು, ಎಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠನು ಮೇಲಿನಿಂದ ಬಂದಾತನಾಗಿದ್ದಾನೆ. ಆತನು ಯಾರು ಪ್ರಿಯರೇ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನೊಂದಿಗೆ ಸ್ನೇಹ ಮಾಡಿರಿ. ಅಬ್ರಹಾಮನು ದೇವರೊಂದಿಗೆ ಸ್ನೇಹ ಮಾಡಿದ. ಮೋಶೆ ದೇವರೊಂದಿಗೆ ಸ್ನೇಹ ಮಾಡಿದ. ಅದಕ್ಕೆ ಮನುಷ್ಯರು ಆಡುವಂತಹ ಆ ಡಿಸ್ಕರೇಜಿಂಗ್ ಮಾತುಗಳು, ಆ ಪರಿಸ್ಥಿತಿಗಳು ಅಬ್ರಹಾಮನಿಗೆ ಮುಳುಗಿಸಲಿಲ್ಲ. ಯಾವಾಗಲೂ ಗುಣಗುಟ್ಟಿ ದೂಷಿಸಿ ದೂರುವಂತಹ ಜನರ ವಿಷಯದಲ್ಲಿ ಬೇಸರಗೊಳ್ಳಲಿಲ್ಲ ಆ ದಿನ ಮೋಶೆ. ನಮ್ಮ ಜೀವಿತದಲ್ಲಿ ಕೂಡ ಈ ಲೋಕದಲ್ಲಿ ಸೈತಾನನ ಶೋಧನೆಗಳನ್ನು ಎದುರಿಸುತ್ತಿರುವಾಗ ಸಲಹೆಗಳು ಅವಶ್ಯಕವಾಗಿವೆ, ಪರಿಶೀಲಿಸಿಕೊಳ್ಳೋದು ಅವಶ್ಯಕವಾಗಿದೆ. ಅಷ್ಟಕ್ಕೂ ನಾವು ಕಲಿತುಕೊಳ್ಳುವಂಥದ್ದು ಅಷ್ಟಕ್ಕೂ ಅದಕ್ಕೆ ಯಾವ ಅಂತ್ಯವೇ ಇಲ್ಲ. ನಾವು ಕಲಿತುಕೊಳ್ಳುತ್ತಲೇ ಇರಬೇಕು. ಕಲಿಸುತ್ತಲೇ ಇರ್ತಾನೆ ನಮ್ಮ ಕರ್ತನು. ನಾವು ಮರಣ ಹೊಂದುವವರೆಗೂ ಎಷ್ಟೋ ವಿಷಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಕಲಿಯಬೇಕು. ಕಲಿಯುವಂಥದ್ದು ನಾವು ಅದನ್ನು ಪ್ರಯೋಗಿಸುವುದಕ್ಕಾಗಿಯೇ. ನೀವು ಒಂದು ವಿಷಯ ಕಲಿಯುವಾಗ ಅದನ್ನು ಮತ್ತೊಬ್ಬರಿಗೆ ಕಲಿಸಲು ಸಾಧ್ಯವಾಗುತ್ತೆ. ನೀವು ತಾಳ್ಮೆಯನ್ನು ಕಲಿಯುವಾಗ ತಾಳ್ಮೆಯನ್ನು ತೋರ್ಪಡಿಸುವವರಾಗಿರ್ತೀರಿ. ನೀವು ಪ್ರೀತಿಯುಳ್ಳವರಾಗಿ ಇರುವುದನ್ನು ಕಲಿಯುವಾಗ ಅಂತಹ ಪ್ರೀತಿಯನ್ನು ಹುಟ್ಟಿಸುತ್ತೀರಿ. ಶ್ರಮೆ ಸಹಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿರಿ. ನೋಡಿ ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ನಾವು ದೇವರಿಂದ ಕಲಿತುಕೊಳ್ಳಬೇಕು ಅಷ್ಟೇ ಹೊರತು ನಾವು ಮನುಷ್ಯರಿಂದ ಕಲಿಯುವುದರಿಂದ ಪ್ರಯೋಜನವಿಲ್ಲ. ಇಲ್ಲಿ ಯೋಬನ ಸ್ಥಾನಕ್ಕಿಂತಲೂ ಅವನ ಸ್ನೇಹಿತರ ಸ್ಥಾನ ಉನ್ನತವಾದದ್ದೇನೂ ಇಲ್ಲ. ಯೋಬನು ದೇವರು ಬಹಳವಾಗಿ ಮೆಚ್ಚಿಕೊಂಡ ಭಕ್ತನಾಗಿದ್ದನು. ಕೆಟ್ಟತನವನ್ನು ವಿಸರ್ಜಿಸುವವನು, ದೇವರಲ್ಲಿ ಭಯಭಕ್ತಿಯುಳ್ಳವನು, ಯಥಾರ್ಥವಂತನು, ಹಾಗೆ ಎಲ್ಲಾ ವಿಷಯಗಳಲ್ಲಿ ದೇವರ ಮೆಚ್ಚುಗೆಯನ್ನು ಅವನು ಹೊಂದಿದಂತಹ ವ್ಯಕ್ತಿಯಾಗಿದ್ದ. ಅವನ ಫ್ರೆಂಡ್ಸ್ ಬಗ್ಗೆ ಹಾಗೆ ಹೇಳಲಾಗಿಲ್ಲ. ಮತ್ತು ಹೀಗೆ ಯೋಬನಿಗೆ ಎಲ್ಲವೂ ಇರುವುದರಿಂದ ಯೋಬನಿಂದ ನಾವು ಕಲಿತುಕೊಳ್ಳಬಹುದು. ಸಹನೆಯುಳ್ಳವನು ಎಂದು ಬೈಬಲ್ ಹೇಳುತ್ತೆ. ಅವನು ಪ್ರೀತಿಯುಳ್ಳವನು, ತಾಳ್ಮೆಯುಳ್ಳವನು, ಪ್ರಾರ್ಥಿಸುವವನು, ಮಾತ್ರವಲ್ಲ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಮಹಾ ಆಸ್ತಿವಂತನೂ ಆಗಿದ್ದನು. ಆಸ್ತಿವಂತರೊಂದಿಗೆ ಸ್ನೇಹ ಮಾಡಲು ಬಹಳಷ್ಟು ಜನ ಸಿದ್ಧವಾಗಿರುತ್ತಾರೆ. ಯಾಕೆಂದರೆ ಎಲ್ಲಾ ಬಿಲ್ಲು ಅವರೇ ಕಟ್ಟುತ್ತಾರಲ್ಲವೇ? ಧನವಂತರೊಂದಿಗೆ ಸ್ನೇಹ ಮಾಡಬೇಕೆಂದು ಆಶಿಸುತ್ತಾರೆ. ಇಂತಹ ಸ್ನೇಹ ಸಂಬಂಧವೆಲ್ಲ ಬಿದ್ದೋಗುತ್ತೆ ಪ್ರಿಯರೇ. ಈ ಯೋಬನ ಸ್ನೇಹಿತರನ್ನು ನೋಡಿ. ಯೋಬನ ಬಳಿಗೆ ಬರ್ತಾರೆ. ಅವನಿಗುಂಟಾದಂತಹ ವಿಪತ್ತಿನ ಬಗ್ಗೆ ಕೇಳಿ, ಮಕ್ಕಳು ಮರಣ ಹೊಂದಿದ್ದಾರೆ, ಆಸ್ತಿಯೆಲ್ಲ ಹೊರಟೋಗಿದೆ, ಎಲ್ಲವನ್ನು ಕಳ್ಕೊಂಡಿದ್ದಾನೆ, ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ ಎಂದು ತಿಳ್ಕೊಂಡು ಈ 3 ಜನ ಸ್ನೇಹಿತರು, ಅವರಲ್ಲಿ ಒಬ್ಬನು ಒಟ್ಟಿಗೆ ಸೇರಿ ಹೊರಟು ಬರುತ್ತಾರೆ ಯೋಬನ ಬಳಿಗೆ. ದೂರದಿಂದಲೇ ನೋಡುತ್ತಾರೆ. ನೋಡಿಯೂ ಕೂಡ ಅವನಿಗೆ ಗುರುತಿಸ್ಲಿಕ್ಕಾಗಲ್ಲ. ಯೋಬನು ಎಷ್ಟೋ ಉನ್ನತವಾದ ಸ್ಥಾನದಲ್ಲಿ ಚೆನ್ನಾಗಿ ಆರೋಗ್ಯದಿಂದ ದೃಢವಾದಂತಹ ಒಳ್ಳೆ ವಸ್ತ್ರಧಾರಣೆಯುಳ್ಳವನಾಗಿ ಒಳ್ಳೆಯ ರೀತಿಯಾಗಿ ಆನಂದವಾಗಿ ಕಾಣಿಸುವ ಯೋಬನು ಈಗ ಅವನ ಶರೀರವೆಲ್ಲ ಈಗ ತುರಿತದಿಂದ ಸೊರಿಯಾಸಿಸ್ ಥರ ಇತ್ತು. ನೋಡಿ ಪ್ರಿಯರೇ, ಒಂದು ಸೊರಿಯಾಸಿಸ್ ರೋಗಿಗಳನ್ನು ನೀವು ನೋಡಿದಿರೋ ಇಲ್ಲವೋ, ಅದು ಫೈನಲ್ ಸ್ಟೇಜ್ಗೆ ಹೋಗುವಾಗ ಚಿಪ್ಪುಗಳ ಹಾಗೆ ಉದುರುತ್ತಾ ಇರುತ್ತೆ. ಸ್ಕಿನ್ ಎಲ್ಲವೂ ಕೂಡ ಕೆಳಗೆ ಉದುರುತ್ತಾ ಇರುತ್ತೆ. ಒಂದು ಕಾಲದಲ್ಲಿ ಯೋಬನು ಕುಷ್ಠರೋಗಿ ಆಗಿದ್ದ ಎಂದು ನನ್ನ ಪ್ರಸಂಗದಲ್ಲಿ ಗೊತ್ತಾಗದೆ ಹೇಳಿದ್ದೆ. ಯಾಕೆಂದರೆ ಕುಷ್ಠರೋಗಿಗಳಿಗೆ ತುರಿತ ಉಂಟಾಗೋದಿಲ್ಲ. ಬೂದಿಯಲ್ಲಿ ಕೂತ್ಕೊಂಡು ಕೆರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅವರಿಗೆ ಸ್ಪರ್ಶವೇ ಗೊತ್ತಾಗಲ್ಲ. ಪಟ್ಟಿ ಕಟ್ಕೊಂಡು ಕೂತ್ಕೊಳ್ಬೇಕು ಆ ರಕ್ತ ಸುರಿಯಲಾರದಂತೆ. ಆದರೆ ಸುರಿಯಸಿಸ್ ಅನ್ನುವಂಥದ್ದು ಭಯಂಕರವಾದ ತುರಿತ. ಆ ತುರಿತದಿಂದ ಅವ್ರು ಕೆರ್ಕೊಳ್ಳುತ್ತಾ ಇರುವ ಹಾಗೆ ಅವರ ಚರ್ಮಕ್ಕೆ ಕೆಂಪಾದ ಗಾಯಗಳಾಗ್ತವೆ. ಅದು ಬಹಳ ಅಸಹ್ಯವಾಗಿರ್ತದೆ. ನೋಡ್ಲಿಕ್ಕೆ ಆಗಲ್ಲ ಅಂತಹ ಮನುಷ್ಯರನ್ನು. ಕೆಲವೊಂದು ಜನರಿಗೆ ಅದು ತಲೆಯಿಂದ ಶುರುವಾಗುತ್ತೆ, ಪಾದದವರೆಗೂ ಆ ಸೊರಿಯಸಿಸ್ ಒಂಥರ ವಿಕೃತವಾಗಿ ಮೈತುಂಬಾ ಹಬ್ಬಿಕೊಳ್ಳುತ್ತದೆ. ಸುಟ್ಟಿರುವ ಚರ್ಮ ಕಪ್ಪಾಗಿ ಯಾವ ರೀತಿ ಉದುರುತ್ತಾ ಇರುತ್ತೆ ಅಲ್ಲವೋ ಆ ರೀತಿಯಾಗಿ ಕಾಣುತ್ತೆ. ಯೋಬನನ್ನು ಅವನ ಸ್ನೇಹಿತರು ಅಂತಹ ಪರಿಸ್ಥಿತಿಯಲ್ಲಿ ನೋಡಿದ ಕೂಡಲೇ ಬೆಚ್ಚಿಕೊಳ್ಳುತ್ತಾರೆ. ಅವನಿಗೆ ಇನ್ನು ಏನು ಮಾತಾಡಬೇಕೆಂದು ಗೊತ್ತಾಗಲ್ಲ. ಸುಮಾರು 7 ದಿನಗಳವರೆಗೂ ಅವನೊಂದಿಗೆ ಕೂತು ಶೋಕಿಸ್ತಾರಂತೆ. ರಾತ್ರಿ ಹಗಲು ಹಾಗೆ ಕೂತ್ಕೊಂಡು ಅಳುತ್ತಾರಂತೆ.
ಹಾಗೆ ಬಂದು ಕೂತ್ಕೊಂಡಾಗ ನನ್ನ ಸ್ನೇಹಿತರು ಬಂದು ಕೂತ್ಕೊಂಡಿದ್ದಾರಲ್ಲವೇ, ನನಗೇನೋ ಆಧರಿಸುತ್ತಾರೆ ಅಂದ್ಕೊಂಡು ತನ್ನ ಗೋಳೆಲ್ಲ ಹೇಳಿಕೊಳ್ತಾನೆ. ಯಾವತ್ತೇ ಆಗಲಿ ಅಂತಹ ಸ್ಥಿತಿಯಲ್ಲಿ ಸ್ನೇಹಿತರು ಬರುವಾಗ ನಮ್ಮ ಬಾಧೆಯೆಲ್ಲ ಹೇಳಿಕೊಳ್ಳಲು ಪ್ರಯತ್ನಿಸ್ತೇವೆ. ಅಲ್ಲಿವರೆಗೂ ಒಳಗಡೆ ಮನಸ್ಸಲ್ಲಿ ಇಟ್ಕೊಂಡಿರುವ ಸಂಗತಿಗಳೆಲ್ಲ, ಯಾರಿಗೂ ಹಂಚಿಕೊಳ್ಳದೇ ಇರುವ ಸಂಗತಿಗಳು ನಮ್ಮ ಸ್ನೇಹಿತರಿಗೆ, ನಮ್ಮ ತಂದೆ ತಾಯಿಗಳಿಗೆ ನಾವು ಹಂಚಿಕೊಳ್ಳಬೇಕೆಂದು ಇಷ್ಟಪಡ್ತೇವೆ. ಸೊ ಅವರು ಬಂದಾಗ ಯೋಬನು ಮಾತಾಡಲು ಆರಂಭಿಸುತ್ತಾನೆ. 3ನೇ ಅಧ್ಯಾಯ ವಚನ 1ರಿಂದ ನೀವು ನೋಡೋದಾದ್ರೆ, ಅದೆಲ್ಲವನ್ನು ಈಗ ನಾನು ವರ್ಸ್ ಬೈ ವರ್ಸ್ ವಿವರಿಸ್ಲಿಕ್ಕಾಗಲ್ಲ, ಯಾಕೆಂದರೆ ನಾವು ಈಗ ಅನುದಿನದ ಧ್ಯಾನದಲ್ಲಿದ್ದೇವಲ್ಲವೇ. ನಾನು ಒಮ್ಮೆ ಎಷ್ಟೋ ಚೆನ್ನಾಗಿದ್ದೇನಲ್ಲವೇ, ನನ್ನ ಕಾಲು ನೀರಿನಲ್ಲಿದ್ದಂತೆ ತಿಳಿಯಾಗಿದ್ದುವು, ನನ್ನನ್ನು ನೋಡಿದ್ರೆ ಮಕ್ಕಳೆಲ್ಲರೂ ಆನಂದಿಸುತ್ತಾ ಇದ್ರು, ಹಿರಿಯರೆಲ್ಲರೂ ಗೌರವಿಸುತ್ತಾ ಇದ್ರು, ನನ್ನ ಮಕ್ಕಳೊಂದಿಗೆ ನಾನು ಎಷ್ಟೋ ಆನಂದವಾಗಿದ್ದೆ, ನನ್ನ ಹೆಂಡತಿ ನನಗೆ ಎಲ್ಲ ವಿಷಯಗಳಲ್ಲಿ ಎಷ್ಟೋ ಸಹಕಾರಿಯಾಗಿದ್ದಳು. ಈಗ ನನ್ನ ಹೆಂಡತಿ ನನಗೆ ವ್ಯತಿರೇಕವಾಗಿದ್ದಾಳೆ, ನನ್ನ ಮಕ್ಕಳೆಲ್ಲರೂ ತೀರಿ ಹೋದ್ರು, ನನ್ನ ಆಸ್ತಿಯೆಲ್ಲ ಹೊರಟೋಯ್ತು, ಕರೆದ್ರೆ ಬರುವಂತಹ ಕೆಲಸಗಾರರು ಯಾರೂ ಇಲ್ಲ, ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ಟು ಹೋಗಿದ್ದಾರೆ, ಯಾರಿಗೆ ಬೇಕು ಈ ಬದುಕು, ನಾನು ಎಷ್ಟು ಚೆನ್ನಾಗಿರ್ತಾ ಇದ್ದೆ ಎಂದು ಹೀಗೆ ಗತದಲ್ಲಿ ಆ ಯೋಬನು ಹೊಂದಿರುವ ಆ ವೈಭವದ ಕುರಿತು ಆಲೋಚಿಸಿಕೊಳ್ಳುತ್ತಾ, ನಾನು ಹುಟ್ಟದಿದ್ರೇನೆ ಚೆನ್ನಾಗಿರ್ತಾ ಇತ್ತು, ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ಸತ್ತಿದ್ರೆ ಚೆನ್ನಾಗಿರ್ತಾ ಇತ್ತು ಎಂದು ತನ್ನ ಬಾಧೆಯನ್ನೆಲ್ಲ ಯೋಬನು ವ್ಯಕ್ತಪಡಿಸಿಕೊಳ್ತಾನೆ. ಇನ್ನೇನು ಮಾಡಬೇಕೆಂದು ಗೊತ್ತಿಲ್ಲ, ಗತದಲ್ಲಿ ಹೀಗಿದ್ದೆ, ಇವಾಗ ಹೀಗಾದೆ, ಇನ್ಮೇಲೆ ಏನಾಗ್ತದೆಂದು ಗೊತ್ತಿಲ್ಲ. ಇಲ್ಲಿಗೆ ನಿಲ್ಲಿಸೋಣವೇ ಈ ದಿನ. ಆನಂತರ ಎಲಿಫಾಜನು ಏನಂದನೆಂದು, ಬಿಲ್ದದನು ಏನಂದನೆಂದು, ಜೋಫರನು ಏನಂದನೆಂದು, ಅದಕ್ಕೆ ಯೋಬನು ಯಾವ ಉತ್ತರ ಕೊಟ್ಟನೆಂದು ಪ್ರತಿ ಅಧ್ಯಾಯದಲ್ಲಿ ಚಾಪ್ಟರ್ನಲ್ಲಿ ಮೊದಲು ಅದಕ್ಕೆ ತೇಮಾಯನಾದ ಎಲಿಫಾಜನು ಈ ರೀತಿ ಉತ್ತರ ಕೊಟ್ಟನು ಎಂದು 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ. ಅವನು ಹೇಳಬೇಕಾದದ್ದನ್ನೆಲ್ಲ ಹೇಳಿದ ನಂತರ ಆಗ 6ನೇ ಅಧ್ಯಾಯದಲ್ಲಿ ಯೋಬನು ಅದಕ್ಕೆ ಪ್ರತ್ಯುತ್ತರ ಕೊಡುತ್ತಾನೆ. ಯೋಬನು ಹೇಳಿದ್ದಕ್ಕೆ ಬಿಲ್ದದನು ಹೀಗಂದನು ಎಂಬುದಾಗಿ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಬಿಲ್ದದನ ಮಾತಿಗೆ ಯೋಬನು ಹೀಗಂದನೆಂದು 9ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಯೋಬನು ಹೇಳಿದ್ದಕ್ಕೆ ಜೋಫರನು ಹೀಗಂದನು ಎಂಬುದಾಗಿ 11ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ಡಿಸ್ಕಷನ್ ಅಲ್ಲಿ ನಡೆಯುತ್ತಾ ಇದೆ. ಯಾಕೆ ಹೀಗೆ ಆಯಿತು, ಯಾಕೆ ಇಂತಹ ಕಷ್ಟ ಬಂತು, ಯಾಕೆ ಇಂತಹ ನೀತಿವಂತನನ್ನು ದೇವರು ಯಾಕೆ ಕಷ್ಟ ಕೊಟ್ಟಿದ್ದಾರೆ, ನೀತಿವಂತರಿಗೆ ದೇವರು ಕಷ್ಟ ಕೊಡೋದಿಲ್ವಲ್ಲ, ತಪ್ಪು ಮಾಡಿದವನಿಗೆ ತಾನೇ ಶಾಪ ಬರೋದು, ತಪ್ಪು ಮಾಡಿದವನಿಗೆ ಅಲ್ಲವೋ ನಷ್ಟ ಉಂಟಾಗೋದು ಎಂಬುದಾಗಿ ಆ ಒಂದು ವಿಷಯಗಳೆಲ್ಲವನ್ನು ಕೂಡ ಇವರು ಡಿಸ್ಕಸ್ ಮಾಡಿಕೊಳ್ತಿದ್ದಾರೆ. ಮೂವರು ಸೇರಿ ಯೋಬನೊಂದಿಗೆ ಡಿಸ್ಕಸ್ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಯೋಬನ ಪರಿಸ್ಥಿತಿ ಹೇಗಿದೆ? ಅವನು ತಾಳಲಾರದಂತಹ ಬಾಧೆಯಲ್ಲಿದ್ದಾನೆ, ಆದರಣೆ ಇಲ್ಲದವನಾಗಿದ್ದಾನೆ, ಒಂಟಿಯಾಗಿ ಉಳ್ಕೊಂಡಿದ್ದಾನೆ. ಈಗ ಅವನಿಗೆ ಬೇಕಾದದ್ದು ಡಿಸ್ಕಷನ್ ಅಲ್ಲ ಪ್ರಿಯರೇ. ಏನಾಯ್ತು, ಯಾಕೆ ಹೀಗಾಯ್ತು ಎಂಬ ಈ ಡಿಸ್ಕಷನ್ಗೆ ಕನ್ನಡದಲ್ಲಿ ಏನನ್ನುತ್ತೇವೆ? ಡಿಸ್ಕಷನ್ ಅಂದರೆ ಏನೋ ಗಲಿಬಿಲಿಗೊಳಗಾಗಿ, ಇದು ನಿನಗೆ ಯಾಕೆ ಬಂತು, ನೀನು ಏನೋ ಮಾಡಿರುತ್ತಿ, ಇಲ್ಲವಾದರೆ ಯಾಕೆ ಬರುತ್ತೆ ಅಂದರೆ ನಾನು ಏನೂ ಮಾಡಿಲ್ಲ, ಮಾಡದಿದ್ರೆ ಯಾಕೆ ಬರುತ್ತೆ ಎಂದು ಹೀಗೆ ಮಾತಾಡ್ತೇವಲ್ಲವೇ ಎಂದು ಹಾಗೆ ಹೇಳುತ್ತಾ ಹೋಗಿರುವುದಕ್ಕೆ ಈ ಮೂವರು ಯೋಬನಿಗೆ ಆ ಸಮಯದಲ್ಲಿ ಆಧರಿಸುವ ಪದ್ಧತಿಯನ್ನು ಕಾಣಿಸಿಲ್ಲ. ಆದರೆ ಅವನಿಗೆ ಪ್ರಶ್ನಿಸುತ್ತಾ ಅವನ ಗಾಯವನ್ನು ಕೆರೆದಿರುವಂತೆ ಕಾಣಿಸುತ್ತೆ. ಯಾವ ಮನುಷ್ಯನೂ ನಮ್ಮ ಗಾಯವನ್ನು ಕಟ್ಟಲಾರನು, ನಮ್ಮ ಗಾಯ ಇನ್ನೂ ಹೆಚ್ಚು ಮಾಡ್ತಾನೆ ಅಷ್ಟೇ. ಮನುಷ್ಯರ ಬಳಿಯಿಂದ ಆಧರಣೆಯನ್ನು ಎದುರು ನೋಡಬಾರದು. ನಿಮ್ಮ ಸಮಸ್ಯೆಗೆ ಮನುಷ್ಯರ ಹತ್ತಿರ ಯಾವ ಉತ್ತರ ಸಿಗುವುದಿಲ್ಲ. ಮನುಷ್ಯರ ಬಳಿಯಿಂದ ಉತ್ತರಕ್ಕಾಗಿ ದಯಮಾಡಿ ಎದುರು ನೋಡಬೇಡಿ. ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಯೇಸುವೇ ಆಗಿದ್ದಾರೆ. ನಿಮ್ಮ ಸಮಸ್ಯೆಗಳಲ್ಲಿ, ನಿಮ್ಮ ಅನುಮಾನಗಳಲ್ಲಿ, ನಿಮ್ಮ ಸಂದೇಹಗಳಲ್ಲಿ, ನಿಮ್ಮ ಬಾಧೆಗಳಲ್ಲಿ ಆಧರಣೆ ಉಂಟು ಮಾಡುವ ಆತನು ಆತನೇ. ಹಾಗಾಗಿ ಯಾವತ್ತೂ ನೆನ್ಪಿಟ್ಕೊಳ್ಳಿ, ನೀವು ಬಾಧೆಯಲ್ಲಿರುವಾಗ ಆ ಬಾಧೆಯನ್ನು ಯಾರೊಂದಿಗಾದರೂ ಹೇಳಿಕೊಳ್ಳುವುದಾದರೆ ಅವರು ನನಗೆ ಪರಿಷ್ಕಾರ ಕೊಡ್ತಾರೆ ಅಂದ್ಕೊಂಡು ನೀವು ಮನಬಿಚ್ಚಿ ನಿಮ್ಮ ಸಮಸ್ಯೆ ಹೇಳಿಕೊಳ್ಳುವುದು ಅವರಿಗೆ ಹಗುರಾಗಿರಬಹುದು. ಮತ್ತೆ ಇಲ್ಲಿ ಯೋಬನ ವಿಷಯದಲ್ಲಿ ಯಾವ ರೀತಿಯಾಗಿ ಅವರು ಕೊನೆಗೆ ಬರೋಷ್ಟೊತ್ತಿಗೆ ಅವರ ಡಿಸ್ಕಷನ್ನು ಡಿಬೇಟ್ ಆಗಿ ಬಿಡುತ್ತೆ. ಡಿಬೇಟ್ ಅಂದರೆ ಕೊನೆಗೆ ವಾದಿಸಿಕೊಳ್ಳುತ್ತಾರೆ ಅಂದರೆ ಅನವಶ್ಯಕವಾದ ವಾದ ಅವರು ಮಾಡಿಕೊಳ್ತಾರೆ. ನೀನು ಮಾಡಿದ್ದು ತಪ್ಪು ಅಂದಾಗ, ಇಲ್ಲ ನಾನು ಮಾಡಿಲ್ಲ, ದೇವರ ಮುಂದೆ ನಿಂದಾರಹಿತನಾಗಿದ್ದೇನೆ, ಇಲ್ಲ ನೀನು ಏನೋ ಮಾಡಿರುತ್ತೀಯ ಅದಕ್ಕೆ ನಿನಗೆ ಹೀಗಾಗಿದೆ. ಇಂತಹ ಕಠಿಣವಾದ ಮಾತುಗಳಿಂದ ಯೋಬನಿಗೆ ಮತ್ತಷ್ಟು ವೇದನೆ ಉಂಟಾಗುತ್ತೆ. ನೋಡಿ ಪ್ರಿಯರೇ, ನಾವು ಮೂರ್ಖರೊಂದಿಗೆ ಮಾತಾಡುವುದಾದರೆ ನಾವು ಕೂಡ ಮೂರ್ಖರಾಗುತ್ತೇವೆ ಎಂದು ಬೈಬಲ್ನಲ್ಲಿದೆ. ಬುದ್ಧಿಹೀನನಿಗೆ ನೀನು ಉತ್ತರಿಸಬೇಡ, ಇಲ್ಲವಾದರೆ ನೀನು ಕೂಡ ಬುದ್ಧಿಹೀನನಾಗುತ್ತೆ, ಆ ಸ್ಥಾನಕ್ಕೆ ಬಿದ್ದೋಗಬಾರದು. ಯೋಬನಿಗೆ ಆಧರಿಸುತ್ತೇನೆ ಎಂದು ಬಂದಂತಹ ಈ ಸ್ನೇಹಿತರು ಯೋಬನಿಗೆ ಡಿಸ್ಕಷನ್ ಒಳಗಡೆ ಮುಳುಗಿಸಿ ಅವನೊಂದಿಗೆ ಏನೇನೋ ವಾದ ಮಾಡಿಕೊಂಡು ಕೊನೆಗೆ ಅವರು ಹೇಳ್ತಾರೆ, ನಿನ್ನ ಸಂಗತಿ ನಮಗೆ ಗೊತ್ತಿಲ್ಲ, ಹೋಗು,
ನೀನು ಎಷ್ಟೇ ಹೇಳಿದ್ರೂ ಸಹ ನಿನ್ನಷ್ಟಕ್ಕೆ ನೀನು ನೀತಿವಂತನೋ ಅಂದುಕೊಳ್ತಾ ಇದ್ದೀ ಅನ್ನುವಂತೆ ಬಿಟ್ಟು ಬಿಡುವಂಥದ್ದನ್ನು ನಾವು ನೋಡುತ್ತೇವೆ. ಎಷ್ಟೋ ಸಾರಿ ನಿಮ್ಮ ಜೀವಿತದಲ್ಲಿ ಒಂದು ಆಧರಣೆಗೋಸ್ಕರ ಹೋಗಿ ವಾದಗಳನ್ನು ಬೆಳೆಸಿಕೊಂಡು, ವಿವಾದಗಳನ್ನು ಬೆಳೆಸಿಕೊಂಡು, ಕೊನೆಗೆ ಯಾವ ಪ್ರಯೋಜನವಿಲ್ಲದೆ ಇರುವ ಬಾಂಧವ್ಯ ಕೂಡ ಮುರಿದೋದ ಪರಿಸ್ಥಿತಿ, ಇರುವ ಸಮಾಧಾನ ಕೂಡ ಕಳಕೊಂಡುವ ಪರಿಸ್ಥಿತಿಯನ್ನು ಎದುರಿಸಿರುತ್ತೀರಿ. ಹಾಗೆ ಕುಗ್ಗಿ ಹೋದ ಸಮಯದಲ್ಲಿ ದೇವರು ಯೋಬನೊಂದಿಗೆ ಮಾತಾಡ್ತಾರೆ. ನಿನ್ನ ವ್ಯಾಜ್ಯವನ್ನು ದೇವರಿಗೆ ಒಪ್ಪಿಸಿಕೊಡು. ದೇವರು ನಿನ್ನ ವಿರೋಧಿಯೊಂದಿಗೆ ಮಾತಾಡುತ್ತಾರೆ. ನಿನ್ನೊಂದಿಗೆ ವ್ಯಾಜ್ಯವಾಡುವವರ ಸಂಗಡ ನಾನು ವ್ಯಾಜ್ಯವಾಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ನಿಮ್ಮ ಸಂದೇಹಗಳನ್ನು ತೀರಿಸುತ್ತಾನೆ ಮತ್ತು ನಿಮ್ಮ ಸಂದೇಹಗಳನ್ನು ಅರ್ಥ ಮಾಡಿಕೊಳ್ಳದಂತಹ ಮನುಷ್ಯರಿಗೂ ಕೂಡ ನಿಮ್ಮ ಮುಖಾಂತರ ಅವರ ಸಂದೇಹಗಳನ್ನು ದೇವರು ತೀರಿಸುತ್ತಾರೆ. ಒಂದು ವಿಷಯ ಪ್ರಿಯರೇ, ದೇವರಲ್ಲಿ ನಂಬಿಕೆ ಇಡೋಣ. ಮನುಷ್ಯರಿಗೋಸ್ಕರ, ಮನುಷ್ಯರ ಆಧರಣೆಗೋಸ್ಕರ ಎದುರು ನೋಡಬೇಡಿ. ಮನುಷ್ಯರ ಬಳಿಯಲ್ಲಿ ಪರಿಷ್ಕಾರ ಸಿಗುತ್ತೆ ಅಂತ ಅಂದ್ಕೊಳ್ಬೇಡಿ. ಕೆಲವು ಪರಿಸ್ಥಿತಿಗಳು ನಮಗೆ ಅರ್ಥ ಆಗದೇ ಇರುವಾಗ ನಮ್ಮ ಜೀವಿತದಲ್ಲಿ ಅವುಗಳನ್ನು ಕಳಿಸಿರುವಂತಹ, ಅವುಗಳನ್ನು ಅನುಮತಿಸಿರುವಂತಹ ದೇವರ ಬಳಿಗೆ ಹೋಗುವಂಥದ್ದು, ಮೊಳಕಾಲೂರಿ ನಿಮ್ಮ ಬಾಧೆಯೆಲ್ಲ ಆತನಿಗೆ ಹಂಚಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಎರಡರಷ್ಟು ಆಶೀರ್ವಾದ ತಂದುಕೊಡುತ್ತೆ. ಕಳೆದುಕೊಂಡಿರುವುದನ್ನೆಲ್ಲ ತಿರುಗಿ ಸಂಪಾದಿಸಿಕೊಳ್ಳುತ್ತೇವೆ. ಅನೇಕ ಸಮಸ್ಯೆಗಳಿಗೆ ಪರಿಷ್ಕಾರ ಹೇಗೆ ಎನ್ನುವಂಥದ್ದು ನಮ್ಮ ಬದುಕಿನ ಮೂಲಕ ಕಲಿತುಕೊಂಡು ಅನೇಕರಿಗೆ ಕಲಿಸುವವರಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾವುದೇ ಕಾಲ ಸಮಯದಲ್ಲಿ ನಮ್ಮ ಚಿಕ್ಕಗಳು, ನಮ್ಮ ಸಮಸ್ಯೆಗಳು, ವೇದನೆಗಳು ಮಾತ್ರವಲ್ಲದೆ ಅನೇಕ ಸಾರಿ ಮನುಷ್ಯರೊಂದಿಗೆ ವಾದಿಸುತ್ತಿದ್ದೇವೆ. ಮನುಷ್ಯರ ಮುಂದೆ ನಮ್ಮಷ್ಟಕ್ಕೆ ನಾವು ಒಳ್ಳೆಯವರಂತೆ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ನಮ್ಮನ್ನು ವಿಮರ್ಶಿಸುವವರಿಗೆ ತಿರುಗಿ ಮಾತಾಡಿ ನಾವು ದೋಷಿಗಳಾಗ್ತಿದ್ದೇವೆ. ನಮಗೆ ಗೇಲಿ ಮಾಡುವವರ ಮುಂದೆ ಸಮರ್ಥಿಸಿಕೊಳ್ಳಲು ಹೋಗಿ ನಮ್ಮನ್ನು ನಾವು ಗಣ್ಯರನ್ನಾಗಿ ಮಾಡಿಕೊಂಡು ನಿಮ್ಮ ದೃಷ್ಟಿಯಲ್ಲಿ ದೋಷಿಗಳಾಗ್ತಿದ್ದೇವೆ ಎಂಬ ಸಂಗತಿ ಯೋಬನ ಪುಸ್ತಕ ಓದುವಾಗ ಅರ್ಥವಾಗುತ್ತದೆ. ದೇವರೇ, ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಷ್ಕಾರ ನೀವೇ ಆಗಿರೋದ್ರಿಂದ ನಿಮ್ಮನ್ನೇ ಆಶ್ರಯಿಸುವುದಕ್ಕಾಗಿ, ನಿಮಗೇ ಮೊರೆ ಇಡುವುದಕ್ಕಾಗಿ, ನಿಮ್ಮಿಂದಲೇ ಪಾಠ ಕಲಿತುಕೊಂಡು ನಿಮಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ಎಂದು ಹೇಳ್ತಿದ್ದೇವೆ, ಅಂದರೆ ಅದರ ಅರ್ಥ ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ನಮ್ಮ ಹತ್ರ ಇಲ್ಲ. ನಿಮ್ಮ ಸಮಸ್ಯೆಗಳನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟು ನಿಮ್ಮ ಪಕ್ಷದಲ್ಲಿ ದೇವರ ಮುಂದೆ ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸುವಾಗ, ಅಂದರೆ ಆ ಕಡೆ ನೀವು ಈ ಕಡೆ ನಾವು ಪ್ರಾರ್ಥಿಸುವಾಗ, ಇಬ್ಬರು ಮೂವರು ಭೂಮಿಯಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಯಾವುದನ್ನು ಬಂಧಿಸುತ್ತಾರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತೆ, ಯಾವುದನ್ನು ಬಿಡುಗಡೆ ಮಾಡ್ತೀರೋ ಅದನ್ನು ದೇವರು ಬಿಡುಗಡೆ ಮಾಡ್ತಾರೆ ಎಂದು ಯೇಸು ಹೇಳಿರುವುದರಿಂದ ನಾವೆಲ್ಲರೂ ಸೇರಿ ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಕರ್ತನ ಬಳಿಯಿಂದ ಹೊಂದಿಕೊಳ್ಳೋಣ. ಹಾಗಾಗಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿಕೊಡಿ. ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮತ್ತು ಪ್ರೈಸ್ ರಿಪೋರ್ಟ್ಸ್ಗಳನ್ನು ತಿಳಿಯಪಡಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.